ಐ ಲವ್ ದ ವ್ಯೂ ಇದರಲ್ಲಿ ದಾ ಅನ್ನೋ ವರ್ಡ್ ನ ಕಟ್ ಮಾಡ್ಬಿಟ್ಟು ಹೇಳು. ಐ ಲವ್ ದ ವ್ಯೂ. ಬಂದ್ಬಿಡು. ಯಾಕೆ ಜಿ ಕನ್ನಡದಲ್ಲಿ ಹೆವಿ ಟ್ರೆಂಡ್ ಇರೋದು ಈಗ ಗಗನ ಗಿಲ್ಲಿ. ನೀವು ಯಾವ ಶೋ ತೊಗೊಂಡು ಹೋದ್ರು ಕೂಡ ಅವ್ರಿಬ್ಬರಲ್ಲಿ ಇರಲೇಬೇಕು ಅನ್ನೋ ರೇಂಜಿಗೆ ತಂದು ನಿಲ್ಸಿದ್ದಾರೆ. ರೀಸನೇಬಲ್ ಪೇಮೆಂಟ್ ನಂದು 10,000 ರೂಪಾಯಿ ಐತ್ರಿ. ನನಗೆ ಬಂದಿರೋ ಸುದ್ದಿ ಪ್ರಕಾರ 2,000ಕ್ಕೂ ನಾವು ಆ್ಯಕ್ಟ್ ಮಾಡಿ ಬಂದಿದ್ದಾರೆ ರಿಯಾಲಿಟಿ ಶೋ ಕಲಾವಿದರು. ಅವರೇ 2,000ಕ್ಕೆ ಮಾಡಕತ್ತಾರೆ, ನೀ 10,000 ಕೇಳ್ತಿಲ್ಲೋ ಅಂತಾರೆ. ಒಂದು ಹೆಣ್ಣಿನ ಶೀಲದ ಬಗ್ಗೆ ಆಕೆ ಮಾಡಿಸ್ಕೊಂಡ್ಬಿಟ್ಟಾಳ, ಆಕೆ ಮಾಡಿಬಿಟ್ಟು ಆದ್ಮೇಲೆ ನೀ ಮಾಡತ್ತಿ ಅವೇ ಮಿಲಿಯನ್ ಗಂಟೆ ಸರ್. ಅವ್ನು ನೋಡೇ ಫೋನ್ ಮಾಡ್ತಾರೆ ಒಳ್ಳೆ. ಅದು ನೋಡ್ಯಾರಿಲ್ರಿ ಅವ್ರು ಪೂರ್ತಿ ನೋಡಿ ಖುಷಿ ಪಟ್ರ, ನಕ್ಕಾದ್ಮೇಲೆ ಹೋಗ್ತಿರಿಗೆ ವಿಮರ್ಶೆ ಮಾಡಿದೆ. ಯಾಕೆ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ. ಸೊ ಆ ಥರ ಒಂದು ದೊಡ್ಡ ಹಿಟ್ ಸಿಕ್ಕಾಗ ಬ್ಯಾಕ್ ಟು ಬ್ಯಾಕ್ ಸಿಗಕ್ಕೆ ಶುರು ಆಗ್ಬಿಡುತ್ತೆ. ಸೊ ನಿಮಗೂ ಸಿನಿಮಾ ಸಿಗ್ತಾ ಹೋಯ್ತು ಆ ಥರ? ಸಿಕ್ತು ಸರ್. ಅಂದರೆ ಆ ಟೈಮಲ್ಲಿ ನಮ್ದು ಹೆಂಗೆ ಆಗ್ಬಿಡ್ತು ಅಂದರೆ, ಇದ್ದದ್ದು ಪ್ಯಾಕ್ಟಾಗಿ ಹೇಳ್ಬೇಕು ಅಂತಂದರೆ ಸಿನಿಮಾ ಇಂಡಸ್ಟ್ರಿ ನನಗೆ ಒಂಥರ ಅಯ್ಯೋ ಅನಿಸಿದೆ. ಯಾಕೆ ಅಂದರೆ ಇದೇ ಕಾರಣಕ್ಕೆ ಸರ್, ನನಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಸಿಕ್ತು. ನಾನು ಕೇಳಿದ ಸಂಭಾವನೆಗೆ ಇನ್ನು ಮುಂದೆ ಮಾಡೋರು. ಅಂದರೆ ಆ ಟೈಮಲ್ಲಿ ಏನಾಗ್ಬಿಡ್ತು ಅಂದರೆ ಮಜಾ ಭಾರತದವರು ಕಲಾವಿದರು ಅಷ್ಟರು ರಿಲೀಸ್ ಆಗಿಬಿಟ್ರು, ಆಚೆ ಬಂದುಬಿಟ್ರು. ಈ ಕಡೆ ಕಾಮಿಡಿ ಕಿಲಾಡಿಗಳು ಕಲಾವಿದರು ಅಂದರೆ ಬೇಡಿಕೆ ನಟಿಗಳು ಅಂದರೆ ನಾನು ಶಿವರಾಜ್ ಕೆ ಆರ್ ಪೇಟೆಯವರು, ನಯನ ಬಿಟ್ಟರೆ ಹಿತೇಶು, ಜಿ ಗೌಡ್ರು, ಇವರು ಇಷ್ಟೇ ಜನ ನಾವು ಬೇಡಿಕೆ ನಟಿಗಳು ಅಂದರೆ ಸಿನಿಮಾದಲ್ಲಿ. ಅದಾದಕ್ಕಿಂತ ಮುಂಚೆ ಈಗ ಮಜಾ ಭಾರತವ್ರು ಬಂದುಬಿಟ್ರು, ಟೋಟಲ್ ಟೀಮೇ ಬಂದುಬಿಡ್ತದು, ಅಥವಾ ಒಂದು 14-15 ಮಂದಿ ಬಂದುಬಿಟ್ರು. ಹೆಂಗೆ ನನಗೆ ಬಂದಿರೋ ಸುದ್ದಿ ಪ್ರಕಾರ ಇದು, ಅವ್ರು ತೊಗೊಂಡಿದ್ದಾರೆ ಸಂಭಾವನೆ ಬಿಟ್ಟಿದ್ರು ನಂಗೆ ಗೊತ್ತಿಲ್ಲ. ನನಗೆ ಬಂದಿರೋ ಸುದ್ದಿ ಪ್ರಕಾರ 2,000ಕ್ಕೂ ನಾವು ಆ್ಯಕ್ಟ್ ಮಾಡಿ ಬಂದಿದ್ದಾರೆ ಪರ್ ಡೇ ಸಿನಿಮಾಗಳಲ್ಲಿ. ರಿಯಾಲಿಟಿ ಶೋ ಕಲಾವಿದರು 2,000ಕ್ಕೂ ಶೋ ಮಾಡಿ ಬಂದಿದ್ದಾರೆ. ಅವರೇ 2,000ಕ್ಕೆ ಮಾಡಕತ್ತಾರೆ, ನೀ 10,000 ಕೇಳ್ತಿಲ್ಲೋ ಅಂತಾರೆ. ನಂದು ಬೇಡಿಕೆ ಐತಿ, ನನಗೆ ಅದು ಐತಿ ಅನ್ನೋ ಉದ್ದೇಶಕ್ಕೆ ನಾ ಕೇಳಿನ ಹೊರತು ನನಗೆ ಆ ಪ್ರೇಮ್ ಇರಲಿಲ್ಲ ಅಂತ ನಾ ಕೇಳ್ತಿದ್ದೆ. ನನಗೂ ಆಯ್ತು ರೀ, ನೀವು 500 ಕೊಡ್ತೀರಾ, 1000 ಕೊಡ್ತೀರಾ, ಕೊಡ್ರಿ ಮಾಡಿ ಕೊಡ್ತಿದ್ದೆ. ನನಗೆ ದರ್ಶನ್ ಸರ್ ಅಂತ ಸಿನಿಮಾನೇ ಒಂದು ಯಜಮಾನದಲ್ಲಿ ಮಾಡಿ ನನಗೊಂದು ಹಿಟ್ ಕೊಟ್ಟಿದೆ, ಅಲ್ಲಿ ಒಳ್ಳೆ ಪೇಮೆಂಟ್ ಸಿಕ್ಕಿದೆ. ಇನ್ನು ಕಮ್ಮಿ ಪೇಮೆಂಟ್ ನಾ ಯಾಕೆ, ನಂದು ಒಂದು ರೀಸನೇಬಲ್ ಪೇಮೆಂಟ್ ನಂದು 10,000 ರೂಪಾಯಿ ಐತ್ರಿ. ಪರ್ ಡೇ 10,000 ರೂಪಾಯಿ ನನ್ನ ಪೇಮೆಂಟ್ ನನಗೆ ಊಟದ್ದು ನಂದು, ಇರೋ ಬರೋ ರೂಮು ನಂದು. ನೀವು ವೆಹಿಕಲ್ ಕೊಡ್ತೀರಿ, ಅಲ್ಲಿಂದ ಪಿಕಪ್ ಮಾಡ್ತೀರಿ, ಡ್ರಾಪ್ ಮಾಡ್ತೀರಿ, ಅಷ್ಟೇ ನಿಮ್ಮದು. ನನಗೆ 10,000 ರೂಪಾಯಿ ಕೊಡ್ರಿ. ಇಷ್ಟು ಕೇಳಿದ್ರು ಅವ್ರು 2,000ಕ್ಕೆ ಮಾಡ್ತಾರೆ, 3,000ಕ್ಕೆ ಮಾಡ್ತಾರೆ. ನೀ 10,000 ರೂಪಾಯಿ ಕೇಳ್ತಿ, ಅವ್ರನ್ನ ಮಾಡಿಸ್ತೀನಿ, ಮಾಡಿಸ್ರಿ ಸರ್, ಏನು ತೊಂದರೆ ಇಲ್ಲ. ಆ ಉದ್ದೇಶಕ್ಕೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡಿದ್ವಿ. ಮಾಡಿ ಆದಮೇಲೆ ಸ್ವಲ್ಪ ರಿಲೀಸಿಗೆ ಪ್ರಾಬ್ಲಮ್ ಆಯಿತು. ರಿಲೀಸ್ ಪ್ರಾಬ್ಲಮ್ ಆಯಿತು ಅಂದ್ರೂ ಲಾಕ್ಡೌನ್ ಹೋಗೋದ್ಬಿಟ್ರು. ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಮೇಲೆ ಹೊಡೆತ ಕುಂತ್ಬಿಡ್ತು ಎಲ್ಲ ಸಿನಿಮಾಗಳು. ಇನ್ನೂ 6 ಸಿನಿಮಾ ರಿಲೀಸ್ ಆಗ್ಬೇಕು ಸರ್. ಇನ್ನೂ 6 ಸಿನಿಮಾ ಅವು ರಿಲೀಸ್ ಆಗ್ತಾವೋ ಬಿಡ್ತಾವೋ ಗೊತ್ತಿಲ್ಲ. ಬಟ್ 6 ಸಿನಿಮಾ ಲಾಕ್ಡೌನಲ್ಲಿ ಸಿಕ್ಕೊಂಡಿದ್ದು, ಇನ್ನೂ ಸಿಕ್ಕೊಂಡು ಬಿಟ್ಟವು. ಈ ಜನಕ್ಕೆ ನಾ ಅವಾಗಿಂದ ಪೇಸ್ ಕಟ್ಟು ಈ ಜನಕ್ಕೆ ಗೊತ್ತಾಗೋದಿಲ್ಲ. ಸ್ಕ್ರೀನಾಗ ಬಂದಂದ್ರೆ ಸಂಜೆ ಬಸ ಏನು ಹಂಗೆ ಆಗ್ಬಿಡ್ತು. ಸಿನಿಮಾ ಕಡಿಮೆ ಅಂತಲ್ಲ ಸರ್, ನಾನು ಹೇಳಿದ್ನಲ್ಲ ನಿಮಗೆ ಪೇಮೆಂಟ್ ವಿಚಾರ. ಈಗ ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ, ಉತ್ತರ ಕರ್ನಾಟಕ ಅಂದರೆ ನಾನು ಬೆಳಗಾವಿಯಿಂದ ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂತಂದರೆ ನನಗೆ ಗಾಡಿ ವೆಹಿಕಲ್ ತೊಗೊಂಡು ಹೋಗ್ತೀನಿ ಅಂತಂದರೆ ನನಗೆ 3,000ರಿಂದ 4,000 ರೂಪಾಯಿ ಪೆಟ್ರೋಲ್ ಬೇಕು ಹೋಗ್ತಾ ಬರ್ತಾ ಕೂಡಿ. ಹೌದಾ, ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ, 1,000-1,500 ರೂಪಾಯಿ ರೂಮು, ಅದನ್ನೆಲ್ಲ ಇನ್ಕ್ಲೂಡಿಂಗ್ ಮಾಡ್ಕೊಂಡ್ರೆ ನಂಗೆ 5,000 ಬೇಕು ಒಂದು ದಿವಸಕ್ಕೆ ನನ್ನ ಬರೋ ಖರ್ಚು. ಅದಾದಮೇಲೆ ನನ್ನ ಪೇಮೆಂಟ್ 10,000. 15,000 ರೂಪಾಯಿ ಯಾರು ಕೊಟ್ಟು ಅವ್ರು ಯಾಕೆ ಕರೆಸ್ತಾರೆ ಸರ್? 15,000 ರೂಪಾಯಿಗೆ 4 ಜನ ಆರ್ಟಿಸ್ಟ್ ಬಂದು ಹೋಗ್ತಾರಲ್ಲ, ಈ ಲೆಕ್ಕಾಚಾರ ಹಾಕ್ತಾರೆ. ನಡೆದೆ ಲೆಕ್ಕಾಚಾರ ಹಾಕ್ತಾರಲ್ಲ, ಹಾಕಿದ್ದಾರೆ, ಹಾಕಿ ನಡೆದೋಗಿದೆ. ನಾವು ಅದಕ್ಕೆ ತೊಂದರೆ ಇಲ್ಲ. ನನಗೆ ತಾಯಿ ಸಿನಿಮಾ ತಾಯಿ ನಂದೇ ನನ್ನ ಪಾತ್ರ ಅಂದರೆ ಇವನು ಬೇಕಪ್ಪ ಈ ಸಿನಿಮಾಕ್ಕೆ ಅನ್ನುವಂಥ ಪಾತ್ರ ಇತ್ತು ಅಂದರೆ ಕರೆಸಿ ಉಂಟಾಳೆ. ಇಲ್ಲಾಂದರೆ ಏನು ತೊಂದರೆ ಇಲ್ಲ, ನಮ್ಮ ಜೀವನ ನಡೆದೈತಿ. ಚಾನಲ್ ಮಾಡ್ಕೊಂಡಿದ್ದೀವಿ, ಏನಿಲ್ಲ ಅಂದ್ರೆ ತಿಂಗಳಿಗೆ ನಮ್ಗೆ ಹೊಟ್ಟಿ ಪಾಡಿಗೆ ಎಷ್ಟು ಬೇಕೋ ಅಷ್ಟು ನಡೆದೈತಿ. ಯಾಕೆ ತಲೆ ಕೆಡಿಸೋ ಸರ್, ಆರಾಮಾಗಿದ್ದೀವಿ. ನನಗೆ ಅಷ್ಟು ಗೊತ್ತಿತ್ತು ಅಷ್ಟು ಬರ್ತೀನಪ್ಪ. ಹೊಸಬರು ಬಂದ ಹಾಗೆ ಹಳಬರನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಬರ್ತಾರೆ ಟಿವಿ ಕೂಡ. ಇಲ್ಲ ಹಂಗೇನಿಲ್ಲ. ಅಂದರೆ ಅವ್ರಿಗೆ ಯಾವ ಟೈಮಲ್ಲಿ ಯಾವ ಕಲಾವಿದ ವರ್ಕ್ ಆಗ್ತಾರೆ ಆ ಕಲಾವಿದ್ರು ಕರ್ಕೊಂಡು ಮಾಡ್ತಾ ಇರ್ತಾರೆ, ಮಾಡಿಸ್ಬಿಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ಜಿ ಕನ್ನಡದಲ್ಲಿ ಹೆವಿ ಟ್ರೆಂಡ್ ಇರೋದು ಈಗ ಗಗನ ಗಿಲ್ಲಿ ಹೆವಿ ಟ್ರೆಂಡ್ ಇರೋದು. ಇನ್ನು ನೀವು ಯಾವ ಶೋ ತೊಗೊಂಡು ಹೋದರೂ ಕೂಡ ಅವರಿಬ್ಬರಲ್ಲಿ ಇರಲೇಬೇಕು ಅನ್ನೋ ರೇಂಜಿಗೆ ತಂದು ನಿಲ್ಸಿದ್ದಾರೆ. ಆವಾಗಿನ ಟೈಮಲ್ಲಿ ಹೆಂಗಿತ್ತು ಅಂತಂದರೆ ಫ್ರೀಡಮ್ ಇರಲಿಲ್ಲ. ಏನೋ ಒಂದು ಮಾತಾಡ್ರು ಸೆನ್ಸರ್ ಇದೆ, ಕಟ್ ಮಾಡ್ತಾರೆ, ಸೆನ್ಸರ್ ಇದೆ, ಹುಷಾರು ಅಂದ್ಕೊಂಡು ನಮ್ಮನ್ನು ಕಟ್ ಹಾಕ್ತಿದ್ರು. ಡೈಲಾಗ್ಗಳೆಲ್ಲ ಈ ಸೆನ್ಸರ್ ಇಲ್ಲ, ಅವರೇ ದೊಡ್ಡ ಸೆನ್ಸರ್ ಆಗಿಬಿಟ್ಟಿದ್ದಾರೆ.
ಕಲಾವಿದರು. ಅವ್ರ ಬಾಯಿಗೆ ಏನು ಬರೋದು ಓಪನ್ ನಂದು ಕೂಡ ಅಷ್ಟೇ. ಈ ವೇದಿಕೆ ಮೇಲೆ ಯಾವುದೋ ಒಬ್ಬ ವ್ಯಕ್ತಿ ನಾವು ಮಾತಾಡಬೇಕು ಅಂತಂದರೆ ನಮ್ಮ ಉತ್ತರ ಕನ್ನಡ ಭಾಷೆ ಒಳಗೆ ಮಾತಾಡೋದು ಬಿರ್ಸ್ ಅನಿಸುತ್ತೆ, ಅಂದರೆ ಭಾಷೆ ಹಾರ್ಡ್ ಅನಿಸುತ್ತೆ. ಬಟ್ ಟಿ ವಿ ಮಾಧ್ಯಮದಲ್ಲಿ ಅದನ್ನೇ ತೋರಿಸ್ತಾರೆ ಅಂತಂದರೆ ಈಗ ನಾವೇನು ಮಾಡೋಕ್ಕೆ ಬರೋದು ಸರ್? ಹೊರಗಡೆನೂ ಅದನ್ನೇ ಕೇಳ್ತಾರೆ ಜನ. ಲೈಕ್ ಸಮ್ ಡಬಲ್ ಮೀನಿಂಗ್. ಈಗ ಸುಮಾರು ಜನ ಕಮೆಂಟ್ಸ್ ಆಗ್ತಾ ಇರ್ತಾರೆ ಮೀಡಿಯಾ, ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇದೆಂಥ ಕಚಡ ಕಾಮಿಡಿ, ಇದು ಕಾಮಿಡಿ ಅಂತಾರನೋ ಬರೀ ಡಬಲ್ ಮೀನಿಂಗ್ ಐತಿ, ಸೊಂಟ ಕೇಳಿಬಿಟ್ಟು ಬರೀ ಮಾತುಗಳಿಲ್ಲ ಇವರು, ಏನು ಕಾಮಿಡಿ ಅಂತೇಳಿ. ಅದೇ ಸೊಂಟದ ಕೆಳಗಿದ್ದಿರ್ತಕ್ಕಂಥ ಇವರು ರಿಯಾಲಿಟಿ ಶೋ ನೋಡ್ತಾರೆ, ಅದೇ ಸೊಂಟದ ಕೆಳಗಿರ್ತಕ್ಕಂಥ ಆರ್ಟಿಸ್ಟ್ಗಳೇ ನೋಡ್ತಾರೆ. ತಿರುಗಿ ಕಾಮಿಡಿ ಮಾಡ್ಬೇಕಾದ್ರೆ ಸೊಂಟದ ಕೆಳಗೆ ಮಾತದವು. ಅವೇ ಮಿಲಿಯನ್ ಗಂಟೆ ಸರ್. ಅವ್ನು ನೋಡೇ ಫೋನ್ ಮಾಡ್ತಾರೆ, ಸರ್ ನೀವು ಮಾಡಿದ್ದು ಓಕೆ ಆಯ್ತು ಸರ್, ಓಕೆ ಕಾನ್ಸೆಪ್ಟ್ ಎಲ್ಲ ಓಕೆ ಆಯ್ತು, ಬಟ್ ಡಬಲ್ ಮೀನಿಂಗ್ ಕಮ್ಮಿ ಮಾಡ್ರಿ ಸರ್. ಅದು ನೋಡ್ಯಾರಿಲ್ರಿ ಅವ್ರು ಪೂರ್ತಿ ನೋಡಿ ಖುಷಿ ಪಟ್ರ, ನಕ್ಕಾದ್ಮೇಲೆ ಹೊತ್ತಿರಿಗೆ ವಿಮರ್ಶೆ ಮಾಡಿದೆ. ಯಾಕೆ ಈಗ ನಮ್ಮ ನಾಟಕಗಳಲ್ಲಿ ಮೊದಲು ಉತ್ತರ ಕರ್ನಾಟಕ ನಾಟಕಗಳು ರಾಜ್ಯ ಹಾಸ್ಯ ಮಾಡಿದರೆ ಬಿದ್ದು ನಗ್ತಾಯಿದ್ರು ಜನಗಳು. ಅವ್ರ ರಾಜ್ಯ ಹಾಸ್ಯ ಅರ್ಥ ಆಗ್ತಾಯಿತ್ತು. ರಾಜ್ಯ ಹಾಸ್ಯ ಅಂದರೆ ಏನು ಅನ್ನೋದು, ಈ ಪಂಚಿ ಅರ್ಥ ಏನು ಅನ್ನೋದು ಗೊತ್ತಾಗ್ತಾಯಿತ್ತು. ಈಗ ನೀವು ರಾಜ್ಯ ಹಾಸ್ಯ ಮಾಡಿರಿ ಏನು ಅರ್ಥ ಆಗತ್ತೆ ಹೇಳ್ರಿ ಹುಡುಗರಿಗೆ? ಈ ಹುಡುಗರು ಯೂಟ್ಯೂಬ್, ನಮ್ಮ ಉತ್ತರ ಕರ್ನಾಟಕದಲ್ಲಿ ಹುಡುಗರು ಯೂಟ್ಯೂಬ್ ತೆಗೆದ್ರೆ ಜಾನಪದ ಬರುತ್ತೆ, ಜಾನಪದ ಸಾಂಗ್, ಟ್ರ್ಯಾಕ್ಟರ್ ಸಾಂಗ್ಸ್ಗಳು ಬರುತ್ತೆ. ಆ ಟ್ರ್ಯಾಕ್ಟರ್ ಸಾಂಗ್ಸ್ಗಳು ಕೇಳಿ ರಾಜ್ಯ ಹಾಸ್ಯದ್ದು ಅರ್ಥ ಏನಂತ ಕೇಳಿ ಹುಡುಗರು ಏನು ಹೇಳ್ತಾರೆ? ಏನು ಹೇಳ್ತೀರಿ ನೀವು ಅವ್ರಿಗೆ? ಏನು ನಗಿಸ್ತೀರಿ? ಅಂದರೆ ಸರ್ ಆ ಇಡೀ ಟೇಸ್ಟ್ ಬದಲಾಯಿಸ್ಬಿಟ್ಟಿದ್ದಾರೆ. ಟರ್ನ್ ಆಗಿಬಿಟ್ಟಿದೆ. ನಾನು 2007 ಪಿ ಡಿ ಬಂದವನು, 2008 ಹಿಡ್ಕೊಳ್ಳಿ, ನಾ 8 ಇಸ್ವಿಯಲ್ಲಿ ಪಿ ಡಿ ಬಂದವನು. ಈಗ 2025 ಹೌದಾ? 2008ರಿಂದ 2025ವರೆಗೂ ಏನು ಆಗ್ತಾ ಬಂದಿದೆ, ಏನಾಗಿದೆ ಅಂತ ಎಲ್ಲ ಗೊತ್ತು ನನಗೆ. ಯಾವ್ಯಾವ ಟ್ರೆಂಡಲ್ಲಿ ಯಾವ ಟೈಮಲ್ಲಿ ಏನು ಟ್ರೆಂಡ್ ಆಗೈತಿ, ಯಾವ ಟ್ರೆಂಡ್ ಮಾಡಿಬಿಟ್ಟಿವಿ, ಏನು ಟ್ರೆಂಡ್ ಮಾಡಿಸೀವಿ ಅನ್ನೋದು ನನಗೂ ಗೊತ್ತು. ಒಂದಿಷ್ಟು ಟ್ರೆಂಡ್ ಮಾಡಿಸ್ಬಿಟ್ಟವ್ರು ನಾವು, ಒಂದಿಷ್ಟು ಟ್ರೆಂಡ್ ಮಾಡಿದವ್ರು ನಾವು. ಈಗ ಉತ್ತರ ಕರ್ನಾಟಕದ ಜೋಗಲ್ ಬಂದು ಕಾಮಿಡಿ ತೊಗೊಂಬಂದ್ರೆ ನಾವು ನಮ್ಮ ಪ್ರವೀಣನ ಬಿಟ್ಟರೆ ನಮ್ಮ ಯಲೇಶ್ ಕುಮಾರ್ ಅವರು, ನಾವೇ ಜೋಗಲ್ ಬಂದು ಕಾಮಿಡಿ ತೊಗೊಂಬಂದ್ವಿ. ಅದೇ ಕಾಮಿಡಿ ಪ್ಯಾಕ್ಟ್ನ ಈಗ ಎಲ್ಲರೂ ಮಾಡ್ಕೊಂಬರ್ತಾರೆ, ಅದೇ ಸ್ಕಿಟ್ಟೆ ಮಾಡ್ತಾರೆ. ನೀವು ಮಾಡ್ತಿದ್ದ ಸ್ಕಿಟ್ಟೆ ನಾವು ಮಾಡಿಬಿಟ್ಟು ಸ್ಕಿಟ್ಟೆ ಮಾಡ್ತಾರೆ, ಅದೇ ಟ್ರೆಂಡೇ. ಬಟ್ ಜೋಗಲ್ ಬಂದಿ ಬೇಕೀಗ ಕಾಮಿಡಿ, ಬಟ್ ಏನು ಡಬಲ್ ಮೀನಿಂಗ್ ಬೇಕು, ಮೊಣಕಾಲ ಕೆಳಗೆ ಬೇಕು. ಒಂದು ಹೆಣ್ಣು ಮಗಳನ್ನ ನಾವು ಪುಸ್ತಕ ರೀತಿಯಲ್ಲಿ ಓದಬೇಕು ಅಂದ್ರೆ, ಪುಸ್ತಕ ರೀತಿ ನೋಡಬೇಕು ಅಂದ್ರೆ ಸೀತಾಮಾತೆ ಅಂತ ಗೌರವ ಕೊಡ್ತೀವಿ ಒಂದು ಹೆಣ್ಣಿಗೆ. ಅದೇ ಸೀತಾಮಾತೆಯ ಸ್ವರೂಪಿ ಹೆಣ್ಣಿನ ಬಗ್ಗೆ ಒಂದು ಅಶ್ಲೀಲವಾಗಿ ಹಾಡ ಬರೀತಾರೆ ಅಂತಂದರೆ ಅವು ಹೆಣ್ಣವಳಿಗೆ ಮೋಸ ಮಾಡೈತು ಬಿಟ್ಟೈತು ಸೆಕೆಂಡ್ರಿ. ಅವಳ ಪ್ರೀತಿ ಮಾಡಿ ಆ ಹುಡುಗಿಗೆ ಮೋಸ ಮಾಡಿರ್ಬೇಕು, ಬಿಟ್ಟೋಗ್ಯಾರ, ಅದು ಅವನ ಮನಸ್ಥಿತಿ ಒಳಗೆ ಇರ್ಬೇಕು ಅಷ್ಟು ಹೊರತಾಗಿ ಇಡೀ ಕರ್ನಾಟಕಕ್ಕೆ ತೋರಿಸುವಂಥದ್ದು ಏನಿರ್ತೈತಿ? ಒಂದು ಹೆಣ್ಣಿನ ಶೀಲದ ಬಗ್ಗೆ, ಒಂದು ಹೆಣ್ಣಿನ ಆ ವರ್ತನೆ, ಆಕೆ ಮಾಡಿಸ್ಕೊಂಡ್ಬಿಟ್ಟಾಳ, ಆಕೆ ಮಾಡಿಬಿಟ್ಟು ಆದ್ಮೇಲೆ ನೀ ಮಾಡತ್ತಿ, ಅವೆಲ್ಲ ಲಿರಿಕ್ಸ್ ಮೇಲೆ ತೋರಿಸೋದು ಯಾಕೆ ಇರ್ತೈತಿ? ಎಲ್ಲರೂ ಸಹಜ ಸರ್, ಯಾರು ಮಾಡಲಿದ್ದು ತಪ್ಪೇನು ಮಾಡೋಕ್ಕಾಗಲ್ಲ, ಎಲ್ಲರೂ ಮಾಡಿ. ಈಗ ಒಂದು ಹೆಣ್ಣು ಅದು ಆಸೆ ಪಟ್ಟೈತಿ, ಅದಕ್ಕೆ ಏನೋ ಒಂದು ಬೇಕು ಅಂತಂದ್ರೆ ಅದು ಸಹಜ. ಈಗ ನಿಮ್ಮನ್ನು ನೋಡಿದ ತಕ್ಷಣ ನೀವು ಆಸೆ ಪಡ್ತೀರಿ, ನಮ್ಗೆ ಆ ಹೆಣ್ಣು ಬೇಕಂತ ನಮ್ಗೆ ಆಸೆ ಪಡ್ತೀವಿ, ಸಿಗ್ತು ನಮ್ಮಂತ. ಸಿಗ್ಲಿಕ್ಕಂದ್ರೆ ಬೇರೆದ್ರ ಪಾಲಾಯ್ತು ಅಂದ್ರೆ ಅದ್ರ ಮೇಲೆ ನಾವು ಹಾಡ ಬರೆಯೋಕ್ಕಾಗತ್ತಾ? ಅದ್ರ ಮೇಲೆ ನಾವು ಏನಾರು ಒಂದು ಮ್ಯಾಟ್ರ್ ಬರೆಯೋಕ್ಕಾಗತ್ತಾ? ವೇದಿಕೆ ಮೇಲೆ ಇವರು ಒಂದು ಹೆಣ್ಣಿನ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾರೆ ಅಂದರೆ ಆ ಹೆಣ್ಣಿಗೆ ನಾವು ನಾಳೆ ಏನು ಗೌರವ ಕೊಡ್ತೀವಿ? ಈಗ ಜನ ಅದನ್ನೇ ಕೇಳಾಕತ್ತಾರೆ, ಅದಕ್ಕೆ ಹುಯಿ ಚಪ್ಪಾಳಿ ಹೊಡಿತಾರೆ ಅಂತಂದರೆ ನಾವೇನು ಮಾಡಕ್ಕೆ ಬರೈತ್ರಿ? ನಾವು ಅದೇ ಪ್ಯಾಟರ್ನ್ ಇಳಿಬೇಕಾಗತ್ತಲ್ಲ, ಹೊಟ್ಟಿಪಾಡು ಇಲ್ಲ ಕರೆ ಅಲ್ಲ. ಬಿಡಪ್ಪ ಅವ್ನು ರಾಜ್ಯಾಸೆ ಮಾಡ್ಕೊಂಡು ಕೊಟ್ಟಿರ್ತಾರೆ, ಹಳೀದು ಎಲ್ಲ ಅಜ್ಜ ಕಾಲಾಗಿಂದ ಅದನವ, ಅವ್ನು ಎಲ್ಲಿ ಕಿರ್ತಿ ಬಿಡೋ ಮಾರೆ ಅನ್ಕೊಂಡು ಕುಂದಿರ್ತಾರೆ. ಜನ ಇರೋಂಗೆ ಇರ್ತಾರೆ. ಬಟ್ ಈಗೇನಾಗ್ಬಿಟ್ಟೈತ್ರಿ, ನಿಮ್ಗೆ ಓಪನ್ನಾಗಿ ಹೇಳ್ಬೇಕು ಅಂತಂದ್ರೆ ಟ್ರ್ಯಾಕ್ಟರ್ ಸಾಂಗ್ಸ್ಗಳು ಅಂತ ನಾವು ಮೆನ್ಷನ್ ಮಾಡೀವಿ, ಹೈಲಿ ಫೇಮಸ್ ಟ್ರ್ಯಾಕ್ಟರ್ ಸಾಂಗ್ಸ್ಗಳು. ಆ ವ್ಯಕ್ತಿ ಮೊದಲು ಅವ ಏನು ಅನುಭವ ಹೇಳ್ತಿದ್ದವ, ಅವನ ಕಡೆ ಕೇಳಿದ್ರೆ ನೀವು ಏನು ಅನುಭವ ಕೇಳಿಸ್ಬೇಕು. ಈಗ ಅವ ಏನು ಅನುಭವ ಹೇಳ್ತಾನ, ನಾ ಅಷ್ಟು ಸುಮ್ಮ ಬರೋದನ್ರಿ, ಆ ಹಾಡ ಟಾಯ್ಲೆಟ್ ಹಾಕೈತೆ ಗೊತ್ತಿರಾಕಿಲ್ಲ, ಹೈಲೈಟ್ ಆಯ್ತು ರೀ ಇಷ್ಟೇ ಅಂತಾನ. ಇದೇ ನನ್ನ ಅನುಭವ, ಬೇರೆ ಏನು ಅನುಭವ ಇಲ್ಲ. ಆ ಅಭಿರುಚಿ ಈಗ ಜನಗಳಿಗೆ ನಾವು ಮೊದಲಿಂದ 2008ರಿಂದ ಹಿಡ್ಕೊಂಡು 2025ವರೆಗೂ, ಅಂದರೆ ಈಗ ಟ್ರೆಂಡ್ ಚೇಂಜ್ ಆಗಿದೆ ಎಲ್ಲಿಗೆ ಅಂತಂದರೆ ಇದು ಸೆಕೆಂಡ್ ಲಾಕ್ಡೌನ್ ಬಿಫೋರ್ ಆದಮೇಲೆ ಇದು 21 ಇದು ಅಬೌಟ್ 21ಇಂದ ಟ್ರೆಂಡ್ ಚೇಂಜ್. ಈಗ
ನಮ್ಮ ನಾರ್ತ್ ಕರ್ನಾಟಕ ಅಷ್ಟು ಹೇಳ್ತಾರದು, ಆ ಕಡೆ ಹೆಂಗಿದೆ ಗೊತ್ತಿಲ್ಲ ನನಗೆ. ನಮ್ಮ ನಾರ್ತ್ ಕರ್ನಾಟಕದ, ನಮ್ಮ ಉತ್ತರ ಕರ್ನಾಟಕದ ಟ್ರೆಂಡ್ ಚೇಂಜ್ ಆಗಿದ್ದು ಅಬೋ 2021ರಿಂದ ಟ್ರೆಂಡ್ ಚೇಂಜ್ ಆಗಿದ್ದು. ಅಂದ್ರೆ ಲಾಕ್ಡೌನ್ದಾಗ ಕೂತ್ಕೊಂಡು ಏನು ಮಾಡೋದು ಅಂತೇಳಿ ಯೂಟ್ಯೂಬ್ನಾಗ ವೀಡಿಯೋಗಳು ಹಾಕಿ ಟ್ರೆಂಡ್ಸ್ ಸೆಟ್ ಮಾಡಿದ್ರು ಅವರು. ಹೌದಾ? ಅದೇ 2021ಕ್ಕೆ ಬರೋಕ್ಕಿಂತ ಮುಂಚೆ ಏನಿತ್ತು ಅಂತ ನನಗೆ ಗೊತ್ತು. ಜನಗಳು ಏನು ಕೇಳ್ತಾಯಿದ್ರು, ಒಂದು ವೇದಿಕೆ ಮೇಲೆ ನೀವು ಓಲ್ಡ್ ಸಾಂಗ್ ಹಾಡಲಿಲ್ಲ ಅಂತಂದ್ರೆ ನಿಮಗೆ ಗಾಯಕ ಅಣ್ತಿದ್ದಿಲ್ಲ, ಸಿಂಗರೇ ಅಣ್ತಿದ್ದಿಲ್ಲ. 2021 ಅಬೌವ್ ಒಳಗಡೆ 2020ರವರೆಗೂ ನೀವು ಒಂದು ವೇದಿಕೆ ಮೇಲೆ ಓಲ್ಡ್ ಸಾಂಗ್, ರಾಜ್ಕುಮಾರ್ ಸಾಂಗ್ಸು, ವಿಷ್ಣುವರ್ಧನ್ ಸರ್ ಸಾಂಗ್ಸು, ಶಂಕರ್ನಾಗ್ ಸರ್ ಸಾಂಗ್ಸು, ಹಿಂದಿ ಸಾಂಗ್ಸು ಹಾಡಲಿಲ್ಲ ಅಂತಂದರೆ ನಿಮ್ಮ ಕಲಾವಿದನೇ ಅಂತಿದ್ದಿಲ್ಲ. ಏನು ಹಾಡ್ತಾನೆ, ಯಾವ ಹಾಡುಗಳು ಬರೋಂಗಿಲ್ಲ ಅಂತಾನೆ, ಏನು ಕಾಮಿಡಿ ಮಾಡ್ತಾನೆ, ಈ ಲೆಕ್ಕದಲ್ಲಿತ್ತು. ನಾವು ಚೆನ್ನಾಗಿ ಕಾಮಿಡಿ ಮಾಡಲಿಲ್ಲ ಅಂತಂದಿದ್ರೆ. ಈಗ 2021 ಆದಮೇಲೆ 4 ಜನಪದ ಹಾಡಿದ್ರೆ ಸಾಕು, ಅವನು ಅದ್ಭುತ ಸಿಂಗರ್. ಅವ್ನು ಫುಲ್ಲು ನಾಳೆ ಅವ 10,000 ರೂಪಾಯಿ ಹೇಳ್ತಾನಂದ್ರೆ ಅವ್ನು ಕೊಟ್ಟು ಕರ್ಸೋದು. ಯಾವ ಬೇಕು ನನಗೆ ಆಡೋಕ್ಕೆ, ಭಾರಿ ಆಡ್ತಾನೆ. ಅವ ಸೂರ್ ಇಲ್ಲ, ಏನಿಲ್ಲ, ತಾಳಿಲ್ಲ, ಗಂಧಿಲ್ಲ, ಸ್ವರ ಇಲ್ಲ, ಏನಿಲ್ಲ. ಟೆಲಿವಿಷನ್ ಅಲ್ಲಿ ಬಂದು ನಿಂತೈತಿ ಅಂದಮೇಲೆ ನಾವು ಯಾರು ಸರ್ ಕೇಳಕ್ಕೆ? ಅದೇ ಅಲ್ಲಿಗೆ ಬಂದು ನಿಂತೈತಿ ಅಂದಮೇಲೆ ನಾವೇನು ಮಾಡೋಕ್ಕೆ ಬರ್ತೈತಿ? ಈ ಜನ ಏನು ಕೇಳಕತ್ತಾರ, ನೀ ಎನ್ನಯಪ್ಪ ಅಂದರು ನಾ ಎನ್ನಯಪ್ಪನ ಅನ್ಬೇಕು, ಅಂದರು ನೀನು ಅನ್ಬೇಕು, ಅವ್ರು ಏನಂದ್ರು ಅನಿಸ್ಕೋಬೇಕು ಅಂತಂದ್ರೆ ನಾವು ರಿಟರ್ನ್ ಆಗಿದೆ ಅದನ್ನೇ ಕೊಡ್ಬೇಕಲ್ಲ. ಅಲ್ಲಿ ಬಂದು ನಿಂತಿದೆ. ಈಗ ಇದು ಯಾವಾಗ ಇದು ಟ್ರೆಂಡ್ ಯಾವಾಗ ಚೇಂಜ್ ಆಗುತ್ತೋ ಅವಾಗ ಏನು ಹೆಂಗೆ ಟರ್ನ್ ಆಗುತ್ತೋ ಗೊತ್ತಿಲ್ಲ. ಟರ್ನ್ ಆದಾಗ ಭಗವಂತ. ಬಟ್ ಈಗಿನ ಯುವಕರಲ್ಲಿ, ಈಗಿನ ಹುಡುಗರು ನೀವು ಕೇಳೋದ್ರಲ್ಲಿ ಅಭ್ಯಾಸ, ನೀವು ಮೊನ್ನೆ ನೋಡಿರ್ಬೋದು ಒಂದು ಇಂಟರ್ವ್ಯೂ ಅಥವಾ ಏನೋ ಒಂದು ಯೂಟ್ಯೂಬಲ್ಲಿ ನಾನು ಯಾವುದೋ ಒಂದು ಸರ್ಚ್ ಮಾಡ್ತಾಯಿದ್ದೆ. ಹೋದ ವರ್ಷಕ್ಕಿಂತ 61,000 ಹುಡುಗರು ಫೇಲ್ ಅಂತ ಈ ವರ್ಷ SSLC. ಹೋದ ವರ್ಷನೇ ನಾವೇನೋ ಖರಾಬ್ ಅಂತ ತಿಳ್ಕೊಂಡಿದ್ವಿ, ಅಂದರೆ ಈ ವರ್ಷ ಅದಕ್ಕಿಂತ ಖರಾಬ್ ಅಂತ SSLC ಎಕ್ಸಾಮಲ್ಲಿ ಫೇಲ್ ಆಗಿರೋದು. ಅಂದರೆ ಜನಸಂಖ್ಯೆ ಎಲ್ಲಿ ಬರ್ತಾಯಿದೆ ನೋಡಿ. ಸ್ಟೂಡೆಂಟ್ಸ್ ಮೈಂಡ್ಸೆಟ್ ಹೆಂಗೆ ಹೋಗ್ತಾಯಿದೆ, ಬರೀ ಲವ್ ಆಯಿತು. ಲವ್ ಆದಮೇಲೆ ಆಕೆ 3-4 ತಿಂಗಳ ಕಿಂಬಲ್ ತಿರುಗಾಡಿದ, ಆಕೆ ಬಿಟ್ಟು ಆದಮೇಲೆ ಇವ ಚಟಕ್ಕೆ ಬಿದ್ದ, ಚಟ ಹಚ್ಚಿದ, ಮುಗಿದೋತ್ತು. ಆ ತಾಯಿ ಯಾರು, ತಂದೆ ಯಾರು, ಅವು ಏನು ಮಾಡಕತ್ತಾಳ, ಅಪ್ಪ ಏನು ಮಾಡಕತ್ತಾಳ, ಇವು SSLC ಓದ್ಬೇಕಾರೆ ಅಪ್ಪ ಎಷ್ಟು ಕಷ್ಟಪಟ್ಟನ, ಅವು ಎಷ್ಟು ಕಷ್ಟಪಟ್ಟಾಳ, ಅದೇನು ಇಲ್ಲ. ಒಟ್ಟು ಹುಡುಗಿ ಗೊಂಗು 2 ತಿಂಗಳು ರಜಾ ತಗೊಂಡಿದ್ದೆ, ಫೈಲ್ಸ್ ಆಪರೇಷನ್ ಆಗಿತ್ತು. ಜರ್ನಿ ನಡೀತಾರೆ ಸರ್. ನಾನು ಒಂದು ಮೈಂಡ್ಸೆಟ್ಟಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಜರ್ನಿ ನಂದು ಹೆಂಗೆ ನಡೀತಾ ಇದೆ ಅಂತಂದರೆ ಓಪನ್ ಹೇಳಬೇಕು ಅಂದರೆ, ಈಗ ಯೂಟ್ಯೂಬಲ್ಲಿ ನಿಮ್ಗೆ ಗೊತ್ತಿರ್ಬೋದು, ನವಾಜ್ ಹುಡುಗ ಮಾರ್ಕೆಟ್ ತೊಗೊಂಬಂದಲ್ಲ ಟ್ರೆಂಡು, ಹಣ ಅಂತೇಳಿ. ಆ ಟ್ರೆಂಡು ಈಗ ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಒಂದಿಷ್ಟು ಯೂಟ್ಯೂಬರ್ಸು. ಆ ಟ್ರೆಂಡ್ ಸೆಟ್ ಆಗಿಬಿಟ್ಟಿದೆ ಈಗ. ಒಂದು ಯೂಟ್ಯೂಬಲ್ಲಿ 4 ಪಂಚ್ ಬೇಕು ಒಂದು ಶಾರ್ಟ್ ಫಿಲಮ್ಗೆ. ಒಂದು ಶಾರ್ಟ್ ಫಿಲಮ್ಗೆ 4 ಪಂಚ್ ಬೇಕು, ಪ್ರಾಸ ಪಂಚು. ಅದಾದಮೇಲೆ ಯೂಟ್ಯೂಬ್ ಅದು ಆ ವಿಡಿಯೋ ಮಿಲಿಯನ್, ಅದೊಂದು ಟ್ರೆಂಡ್. ಈಗ ನಾನು ಸೆಟ್ ಆಗಿಬಿಟ್ಟಿದ್ದೀನಿ. ಒಟ್ಟೆ ಏನು ಮಾಡಿದ್ರು, ಯಾವ ವೇದಿಕೆ ಮೇಲೆ ಹೋದರೂ ಕೂಡ ಈ ಜನ ಅಪೇಕ್ಷೆ, ತಾಯಂದ್ರು ಜಾಸ್ತಿ ಕುಂತಾರೆ ಮುಂದುಗಡೆ. ತಾಯಂದರು ನಮ್ಗೆ ಅಪೇಕ್ಷೆ ಐತಿ, ಹೆಚ್ಚಿನ ಸಂಖ್ಯೆ ಒಳಗೆ ತಾಯಂದ್ರು ಕುಂತಾರೆ, ಹಿರಿಯ ಕಲಾವಿದರು ಕುಂತಾರು, ಹಿರಿಯರು ಕುಂತಾರು ಅಂತಂದ್ರೆ ನಾವು ರಾಜ್ಯಾಶೆ ಮಾಡ್ತೀನಿ. ಇಲ್ಲ ಅಂದರೆ ಎಲ್ಲ ಅದೇ ಟ್ಯಾಕ್ಟರ್ ಮಂದಿ ಐತಿ, ಅದೇ ಸಾಂಗ್ ಕೇಳೋರು ಅದಾರ, ಅದೇ ಜನ ಐತಿ ಅಂದರೆ ನಾ ಮೊಣಕಾಲ ಕೆಳಗೆ ಮಾತಾಡಿ ಬರ್ತೀನಿ. ನಾ ಫಿಕ್ಸ್ ಆಗಿಬಿಟ್ಟಿನಿ. ನಾ ಓಪನ್ ಆಗತ್ತೀನಿ, ಕರೆಸ್ಬೋದು, ಬಿಡೋರು ಬಿಡ್ಬೋದು. ಆದರೆ ಪ್ರೇಕ್ಷಕರಿಗೆ ನಾವೇ ಅವ್ರನ್ನ ಇನ್ನೊಂದಷ್ಟು ಅಭಿರುಚಿ ಹಾಳು ಮಾಡ್ದಾಗಲ್ವ? ಅದೇ ಸರ್, ನೀವು ಕೇಳಿದ್ದೇನು ತಪ್ಪಿಲ್ಲಿಗೆ, ನಾವು ಅವ್ರನ್ನ ಹಾಳು ಮಾಡ್ತಾ ಇದ್ದೀವಿ ಅಂತ ನೀವು ಅನ್ಬೋದು ನನಗೆ. ಅವ್ರು ಹಾಳಾಗಿದ್ದಾರೆ. ಈಗ ಅವ್ರನ್ನ ಹೆಂಗೆ ನೀವು ವಾಪಸ್ ತೊಗೊಂಬರ್ತೀರಿ? ನೀವು ಅಷ್ಟೇ 90 ಹೊಡೆದು ಕ್ಲೋಸ್ ಆಗಪ್ಪ ಅಂತಂದ್ರೆ ಇಲ್ಲ, ನಾ ಡ್ರಗ್ಸ್ ಹೊಡೆಯೋದು ಅಂತ ನಿಗಮ. ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಹಾಗಾದ್ರೆ ಇದು ಮುಂದೆ ಏನಾಗ್ಬೋದು? ಮುಂದೆ ಭಗವಂತನಾಟ ಸರ್. ಅದು ಗೊಂಬೆ ಆಡ್ಸೋನ ಮೇಲೆ ಕೂತವನೇ, ನಿಮಗೆ ಯಾಕೆ ಟೆನ್ಷನ್ನು? ಬಂದೇ ಬರುತ್ತೆ ಒಂದು ಕಾಲ, ಚೇಂಜ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಹಬ್ಬ ಅಂತಂದರೆ ಇನ್ನೊಂದು 2-3 ವರ್ಷ, ಇಲ್ಲ 2-3 ವರ್ಷ ಚೇಂಜ್ ಆಗುತ್ತೆ. ವಾಕರಿಕೆ ಬರುತ್ತೆ. ಇದು ವಾಕರಿಕೆ ಬರುತ್ತೆ, ಬರಲೇಬೇಕು ಸರ್, ಬರಲೇಬೇಕು. ಆವಾಗಿನ ಟ್ರೆಂಡಲ್ಲಿ ಅವೆಲ್ಲ ವಾಕರಿಕೆ ಬಂದೋದು, ಈ ಟ್ರೆಂಡಲ್ಲಿ ಇದು ವಾಕರಿಕೆ ಬಂದೋಗುತ್ತೆ ಅಷ್ಟೇ. ಎಷ್ಟು ತಿಂಗಳು ಒಂದು 20 ದಿವಸ ಬಿಸಿ ಇರ್ತೀರಾ? ತಿಂಗಳಿಗೆ ಒಂದು 15-20 ದಿವಸ ಬಿಜಿ ಇರ್ತೀವಿ ಸರ್. ಇಲ್ಲ ಫ್ಯಾಮಿಲಿ ಜೊತೆ 10-12 ದಿವಸದಲ್ಲಿ ಒಂದು ಶೂಟ್ ಮಾಡ್ಕೊಂಡಿರ್ತೀವಿ. ಯೂಟ್ಯೂಬ್ ಚಾನಲ್ದು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಶಾರ್ಟ್ ಫಿಲಮ್ದು. ಒಂದು 2-3 ದಿವಸ ಫ್ರೀ ಇರ್ತೀವಿ, ಫ್ಯಾಮಿಲಿ ಟೈಮ್ ಕೊಟ್ಟು ಅಡ್ಡಾಡಿ ಬಂದುಬಿಡ್ತೀವಿ. ಆರಾಮಾಗಿದ್ದೀವಿ ಖುಷಿಯಿಂದ.
ಅದೇ ನಿಮಗೆ ಇದು ಈಗಿನ ಟ್ರೆಂಡಿಗೆ ಈಗಿಂದು ಮೈಂಡ್ಸೆಟ್ಟಿಗೆ ಸ್ವಲ್ಪ ಬೇಜಾರಷ್ಟೇ. ಅದನ್ನು ಬಿಟ್ಟರೆ ಹ್ಯಾಪಿ. ನನಗೆ ಹುಡುಗರು ಈಗಿನ ಬೆಳೀತಾ ಇರೋ ಹುಡುಗರು ನೋಡ್ರೆ ಬೇಜಾರಷ್ಟೇ. ಆಗ ಯಾಕಂದರೆ ಅವಕ್ಕಿರುವಂಥ ಎಜುಕೇಷನ್ಗೆ, ಅವರು ಕೇಳುವಂಥ ಹಾಡುಗಳಿಗೆ, ಅವರು ಕೇಳುವಂಥ ಮಾತುಗಳಿಗೆ, ಅವರು ವಾಪಸ್ ನಮ್ಮ ಮಾತಾಡುವಂಥ ಮಾತುಗಳಿಗೆ ಬೇಜಾರಾಗ್ಬಿಡುತ್ತೆ. ನನಗೀಗ 25 ಸರ್. 25 75 ಅನ್ನಕ್ಕೆ 25. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.